ಕೇರೂರು ಜಾತ್ರೆದ 5ನೇ ದಿನ ಅಂದ್ರೆ ನಿವಾಳಿಕೆ ಕಾರ್ಯಕ್ರಮ ಇವತ್ತು. ಹಂಗೆ ನೋಡಿದ್ರೆ ಇವತ್ತು ಮೇನ್ ಜಾತ್ರೆ ಅಂದ್ರೆ ಇವತ್ತು ಫುಲ್ ಎಲ್ಲ ಭಕ್ತಾದಿಗಳಾಗಿರ್ಬೋದ ಮತ್ತು ಮಲ್ಕಾರಿ ಸಿದ್ದೇಶ್ವರ ಆಮೇಲೆ ಪಲ್ಲಕ್ಕಿಗಳು ಎಲ್ಲಾನು ಫುಲ್ ಭಂಡಾರದಾಗ ಮುಳುಗೋಗಿರ್ತಾವ. ಬರ್ರಿ ಆ ನಿವಾಳಿಕೆ ಕಾರ್ಯಕ್ರಮ ಹೆಂಗಿರ್ತಿದೆ ಅಂತ ನೋಡ್ಕೊಂಡು ಬರೋಣ ಅಂತ. ಜಾತ್ರೆಯ 4ನೇ ದಿನದ ಕಾರ್ಯಕ್ರಮದ ಬಗ್ಗೆ ಶ್ರೀ ಅರಣ್ಯ ಸಿದ್ದೇಶ್ವರ ಮತ್ತು ಮಲಕಾರಿ ಸಿದ್ದೇಶ್ವರ ಬಗ್ಗೆ ಇರುವಂಥ ಇತಿಹಾಸ ಮತ್ತು ಜಾತ್ರೆಯ ಮಹತ್ವದ ಬಗ್ಗೆ ನಿನ್ನೆ ನಮ್ಮ ಚಾನಲ್ದಾಗ ಅಪ್ಲೋಡ್ ಮಾಡೀನಿ. ಒಂದ್ಸಲ ಹೋಗಿ ನೋಡ್ಕೊಂಡು ಬರ್ರಿ.
ಗುಡಿ ಒಳಗಿಂದ ಪಲ್ಲಕ್ಕಿಗಳ ಹೊರಗೆ ಬರ್ತಿದ್ದಂಗ ಎಲ್ಲರೂ ಪಲ್ಲಕ್ಕಿ ಮ್ಯಾಲೆ ಭಂಡಾರ ಕೊಬ್ಬರಿ ಮತ್ತು ಕುರಿ ಉಣ್ಣಿನ ಹಾರಿಸಿ ತಮ್ಮ ಹರಕೆಗಳನ್ನೆಲ್ಲ ತೀರ್ಸ್ಕೊತಾರ. ಈ ಜಾತ್ರೆ ಒಳಗೆ ಮಿನಿಮಮ್ ಅಂದರೂ 25ರಿಂದ 30 ಟನ್ನಷ್ಟ ಭಂಡಾರವನ್ನು ಹಾರಿಸ್ತಾರ. ಪಲ್ಲಕ್ಕಿಗಳ ಗುಡಿಯಿಂದ ಹೊರಗೆ ಬಂದ ಇಲ್ಲಿರುವಂಥ ಬಾವಿ ಕಡೆ ಹೋಗಿ ಬರೋಕೆ ಇಲ್ಲಾಂದ್ರೂ 1-1.5 ತಾಸು ಆಗ್ತೈತಿ. ಆದರೂ ಇಂಥ ಬಿಸಿಲೊಳಗೆ ಇಲ್ಲಿರುವಂಥ ಎಲ್ಲ ಭಕ್ತಾದಿಗಳ ಬಿಸಿಲು ಏನೂ ಯೋಚನೆ ಮಾಡ್ದ ಕುಂತಾರಂತಂದ್ರೆ ಇವ್ರ ಭಕ್ತಿಗೆ ಮೆಚ್ಚಾಕಬೇಕು. ಇನ್ನು ಸ್ವಾತಿ ನಕ್ಷತ್ರದಲ್ಲಿ ಇದರಲ್ಲಿ 3 ಭಾಗ ಇರ್ತಾರೆ. 1ನೇ ಭಾಗದಲ್ಲಿ ಅಲ್ಲವಾಗ ಶಾಂತಿ, ಕೆಲವಾಗ ಅಶಾಂತಿ. ಇನ್ನು 3ನೇ ಭಾಗದಲ್ಲಿ ಕೆಲಭಾಗದಲ್ಲಿ ಅತಿವೃಷ್ಟಿ ತೋರುವುದು ಅಂತ ಹೇಳ್ತಾರೆ. ಈ ಪ್ರಕಾರವಾಗಿ ಮಳೆ ನಾನು ಯಾವತ್ತೂ ಇಷ್ಟು ಭಂಡಾರ ಹಾರಿಸೋದನ್ನ ಯಾವತ್ತೂ ನೋಡಿರಲಿಲ್ಲ. ನಾನು ಕೆಲವೊಂದಿಷ್ಟು ಜಾತ್ರೆಗಳಿಗೆ ಹೋಗಿದ್ನಿ, ಆದ್ರೆ ಇಷ್ಟು ಭಂಡಾರ ಹಾರಿಸುವಂಥ ಜಾತ್ರೆಗೆ ಬಂದಿದ್ದು ಇದು ಫಸ್ಟ್ ಟೈಮ್ ಅಂತ ಹೇಳ್ಬೋದಾ. ನನಗೆ ಈ ಜಾತ್ರೆ ಒಳಗೆ ಇನ್ನೂ ಇಷ್ಟ ಆಗಿದ್ದು ಏನಂತಂದ್ರೆ, ಈ ಜಾತ್ರೆ ಒಳಗೆ ಕಂಪಲ್ಸರಿ ಪ್ಯೂರ್ ಭಂಡಾರನ ಉಪಯೋಗ ಮಾಡ್ತಾರೆ. ಕೆಮಿಕಲ್ ಇರುವಂಥ ಭಂಡಾರನ ಯಾರು ಯೂಸ್ ಮಾಡಿದ್ರಂದ್ರೆ ಕಮಿಟಿ ಅವ್ರಿಗೆ 5,000 ರೂಪಾಯಿ ದಂಡನ ಹಾಕ್ತಾರೆ. ಭಂಡಾರ ಒಳಗಿಂದ ಹೊರಗೆ ಬಂದ್ಮೇಲೆ ನನ್ನ ಮುಖ ನನಗೆ ಗುರುತು ಸಿಗ್ತಾ ಇರಲಿಲ್ಲ ನೋಡ್ರಿ.
ಇಷ್ಟು ಹತ್ತಿರ ಇದ್ಕೊಂಡ ನಾನೇ ಯಾವತ್ತು ಈ ಜಾತ್ರೆಗೆ ಹೋಗಿದ್ದಿಲ್ಲ ನೋಡ್ರಿ. ನಿಮಗೇನಾರ ಜಾತ್ರೆಗೆ ಬರೋಕ್ಕಾಗಿದ್ದಿಲ್ಲ ಅಂತಂದ್ರೆ ಬನದಾಗಿರುವಂಥ ಗುಡಿಗೆ ಮತ್ತು ಊರಾಗಿರುವಂಥ ಗದ್ದಿಗೆ ಗುಡಿಗೆ ಹೋಗಿ ಬರ್ರಿ. ಮತ್ತು ಅರಣ್ಯ ಸಿದ್ದೇಶ್ವರರ ಮತ್ತು ಮಲ್ಕಾರಿ ಸಿದ್ದೇಶ್ವರರ ಬಗ್ಗೆ ಇತಿಹಾಸವನ್ನು ತಿಳ್ಕೋರಿ. ಇಷ್ಟು ದೊಡ್ಡ ಜಾತ್ರೆಯನ್ನು ಇಷ್ಟು ಸರಳವಾಗಿ ನಡೆಸ್ಕೊಂಡು ಬಂದಿರುವಂಥ ಇಲ್ಲಿ ಜಾತ್ರಾ ಕಮಿಟಿಯವ್ರಿಗೆ ನಮ್ಮ ಕಡೆಯಿಂದ ಒಂದು ಸ್ಪೆಷಲ್ ಥ್ಯಾಂಕ್ಸ್ನ ಹೇಳಬೇಕಾ. ಜಗದ್ಗುರು ರೇಣುಕಾಚಾರ್ಯ ನಾಟಕ ಸಂಘ ಫುಲ್ ಎಲ್ಲಾನು ಭಂಡಾರಮಯ. ಜನನೆಲ್ಲ ಭಂಡಾರ, ನಾನು ಫುಲ್ ಎಲ್ಲ ಭಂಡಾರಾಗಿ ನೋಡ್ರಿ. ಗಾಡಿನ ಇಲ್ಲೇ ಹೊರಗಡೆನ ಪಾರ್ಕ್ ಮಾಡಿದೆ ಅಂತ. ಒಳಗಡೆ ಏನಾರು ನಾವು ತೊಗೊಂಡು ಹೋಗಿದ್ರೆ ಇಷ್ಟೊತ್ತು ಗಾಡಿ ಇಷ್ಟು ಒಳಗೆ ಎಷ್ಟು ಜನ ನೋಡು ಗಾಡಿ ಹೊರಗಡೆ ಬರ್ತಾನೆ ಇರಲಿಲ್ಲ. ಇಲ್ಲಿ ಮಹಾದ್ವಾರದ ದೇವಸ್ಥಾನದ ಫುಲ್ ಜಾತ್ರೆ ಅಂತೂ ಫುಲ್ ಭಂಡಾರದಿಂದ ತುಂಬೋಗಿತ್ತ. ದೂರ ನಿಂತು ವಿಡಿಯೋ ಮಾಡೋನು ನಾನು ಇಷ್ಟು ಲೆವೆಲಿಗೆ ಭಂಡಾರ ಆಗ್ಯಾನಂತಂದ್ರೆ ಇನ್ನು ಆ ಪಲ್ಲಕ್ಕಿ ಜೊತೆ ಇದ್ದವ್ರಿಗೆ ಭಂಡಾರ ಒಳಗೆ ಮುಳುಗಿ ಹೋಗಿಬಿಟ್ರೆ ಅಂತ ಹೇಳ್ಬೋದು. ಕೆಳಗಡೆ ಇಷ್ಟು ಅಂದ್ರೆ ಒಂದು 3 ರಿಂದ 4 ಇಂಚಿನಕ್ಕಿಂತ ಜಾಸ್ತಿ ಭಂಡಾರ ನಿಂತ ನೆಲಕ್ಕೆ ಬಿದ್ದಿತ್ತು. ಮತ್ತು ಪಲ್ಲಕ್ಕಿ ಮೇಲೆ ಭಂಡಾರ ಮತ್ತು ಬಾಳೆಹಣ್ಣನ್ನು ಹಾರಿಸ್ತಾ ಇದ್ರು. ಜಾತ್ರೆ ಅಂತೂ ಫುಲ್ ಮಸ್ತ್ ಆಗಿತ್ತು. ವಿಡಿಯೋನು ಮಸ್ತ್ ಆಗೈತಿ, ಎಲ್ಲ ನೋಡ್ಕೊಂಡ್ರೆ ಅಂತ ಅನ್ಕೊತೀನಿ. ಭಂಡಾರದ ಒಡೆಯರ ಶ್ರೀ ಮಲ್ಕಾರಿ ಸಿದ್ದೇಶ್ವರ ಮತ್ತು ಅರಣ್ಯ ಸಿದ್ದೇಶ್ವರ ಜಾತ್ರೆ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರ್ಯಾಕೆ ಹೋಗ್ಬೇಡ್ರಿ. ಇದೇ ರೀತಿ ನಾನು ನಿಮ್ಗೆ ಒಂದು ಒಳ್ಳೆ ವಿಡಿಯೋದಿಂದ ಸಿಗ್ತೇನೆ ರೀ. ಅಲ್ಲಿವರೆಗೂ ನಮಸ್ಕಾರ.